ಆನೇಕಲ್ ವಿಧಾನಸಭಾ ಕ್ಷೇತ್ರದ ನನ್ನ ಮತದಾರ ಬಂಧುಗಳೇ, ನಾನು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೇನೆ. ನಾನು ರೈತ ಕುಟುಂಬದಿಂದ ಬಂದಿದ್ದೇನೆ. ತಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಹಾಯವನ್ನು ಬೇಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಾದಂಥ ಹಸ್ತದ ಗುರುತಿಗೆ ಮತ ನೀಡಬೇಕು. ಮತ ಯಾಕೆ ನೀಡಬೇಕು ಅಂತ ಹೇಳಿದ್ರೆ, ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ತಾವೆಲ್ಲರೂ ಕೂಡ ಮತ ನೀಡಬೇಕು. ಈ ಒಂದು ಕ್ಷೇತ್ರದಲ್ಲಿ 20 ವರ್ಷಗಳಿಂದ BJPಯ ಶಾಸಕರು ಇಲ್ಲಿದ್ದಾರೆ. ಈಗ ಅವ್ರದ್ದೇ ಆದಂಥ ಒಂದು ಸರ್ಕಾರ ಬಂದು ಸಚಿವರು ಕೂಡ ಆಗಿದ್ದಾರೆ. ಆದರೆ ಆನೇಕಲ್ ನಗರದಲ್ಲಿ ನಾವು ಮುನ್ಸಿಪಲ್ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವರ ಒಂದು ಗೋಳನ್ನು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಸಂಪೂರ್ಣವಾಗಿ ಆನೇಕಲ್ ನಗರದಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಕೂಡ ನೀರಿನ ಸಮಸ್ಯೆ ತುಂಬ ಇದೆ. ಆ ಒಂದು ನೀರಿನ ಸಮಸ್ಯೆಯನ್ನು ನಾನು ಬಗೆಹರಿಸಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತೇನೆ. ಈಗಾಗಲೇ ನಮ್ಮ KR-ಪುರಂವರೆಗೂ ಕಾವೇರಿ ನದಿ ನೀರು ಹರಿತಾ ಇದೆ. ಅಲ್ಲಿ ಕಾವೇರಿ ನದಿ ನೀರನ್ನೇ ಅವರೆಲ್ಲರೂ ಕೂಡ ಕುಡಿಯುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆದರೆ ಈ ಕ್ಷೇತ್ರದಲ್ಲಿ 18 ವರ್ಷದಿಂದ ಪ್ರಯತ್ನ ಪಟ್ಟಿದ್ರೆ ಆನೇಕಲ್ ನಗರದಲ್ಲಿ ಮತ್ತು ಸರ್ಜಾಪುರ, ಅತ್ತಿಬೆಲೆ ಮತ್ತು ಹೆಬ್ಬಗೋಡಿ, ಚಂದಾಪುರ ಇಂಥ ದೊಡ್ಡ ನಗರಗಳಿಗೆ ಗ್ರಾಮಗಳಿಗೆ ಸಂಪೂರ್ಣವಾಗಿ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ನಾರಾಯಣಸ್ವಾಮಿಯವರು ಮಾಡ್ಬೋದಾಯಿತು. ಆದರೆ ಅವರು ಯಾವುದೇ ರೀತಿಯಾದಂಥ ಒಂದು ಪ್ರಯತ್ನ ಮಾಡಿಲ್ಲ. ಈಗಾಗಲೇ ನಮ್ಮ ಸರ್ಕಾರ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ಒಂದು ಚುನಾವಣೆಯಲ್ಲಿ ಬರ್ತದೆ ಅಂಥ ಒಂದು ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಮತ್ತು ಕಾವೇರಿ ನದಿ ನೀರನ್ನು ನಮ್ಮ ಆನೇಕಲ್ ಕ್ಷೇತ್ರದ ವ್ಯಾಪ್ತಿಗೆ ತರಲಿಕ್ಕೆ ನಾನು ನಿಜವಾಗ್ಲೂ ಕೂಡ ನಾನು ಪ್ರಯತ್ನ ಮಾಡ್ತೇನೆ. ಅದನ್ನು ಮಾಡ್ತೇನೆ. ಆದ್ದರಿಂದ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಆದರೆ ನೀರಿನ ಸಮಸ್ಯೆ ಬಗೆಹರಿಸ್ತೇನೆ. ಅದರ ಜೊತೆಯಲ್ಲಿ ರಸ್ತೆಗಳ ಅಭಿವೃದ್ಧಿ, ಅನೇಕ ಹಳ್ಳಿಗಳ ಸಂಪರ್ಕ ರಸ್ತೆಗಳೇನಿದ್ದಾವೆ ಎಲ್ಲ ಗುಂಡಿಗಳು ಬಿದ್ದು ಜನಗಳು ಎಲ್ಲೂ ಕೂಡ ಓಡಾಡಿದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಒಂದು ರಸ್ತೆಗಳ ಅಭಿವೃದ್ಧಿಯನ್ನು ನಾನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಅದರ ಜೊತೆಯಲ್ಲಿ ದಕ್ಷಿಣ ಪಿನಾಕಿನಿ ನದಿ ಈಗಾಗಲೇ ಹರಿತಾ ಇದೆ. ಆ ಒಂದು ವೇಸ್ಟಾಗಿ ನಮ್ಮ ತಮಿಳುನಾಡಿಗೆ ಆ ನದಿ ನೀರು ಹೋಗ್ತಾ ಇರೋದ್ರಿಂದ ಆ ಒಂದು ನದಿ ನೀರನ್ನು ನಾನು ಅಣೆಕಟ್ಟನ್ನು ಕಟ್ಟಿ ನಮ್ಮ ಸರ್ಜಾಪುರ ಭಾಗದಲ್ಲಿರ್ತಕ್ಕಂಥ ಕೆರೆಗಳಿಗೆ ನೀರನ್ನು ಹರಿಸಿ ವಿಶೇಷವಾಗಿ ರೈತರಿಗೆ ಅನುಕೂಲ ಮಾಡ್ಕೊಂತ ಕೆಲಸ ಮಾಡ್ತೇನೆ. ಅದರ ಜೊತೆಯಲ್ಲಿ ಬಡವರು ಸುಮಾರು ಜನ ಬಡವರು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದ್ದಾರೆ. ಅವರಿಗೆ ನಿವೇಶನಗಳು ತುಂಬ ಸಮಸ್ಯೆ ಇದೆ. ಆ ಒಂದು ನಿವೇಶನಗಳನ್ನು ಕೊಡಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಅದರಲ್ಲೂ ಕೂಡ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಒಂದು ಉದ್ಯಾನವನವನ್ನು ಮಾಡ್ತೇನೆ. ಮತ್ತು ಅದರ ಜೊತೆಯಲ್ಲಿ ನಮ್ಮ ಆನೇಕಲ್ ಟೌನಲ್ಲಿ ಒಂದು ಕ್ರೀಡಾಂಗಣ ಇವಾಗ ಅವ್ಯವಸ್ಥೆ ಆಗಿದ್ದಾವೆ, ಅದನ್ನು ಸುಸಜ್ಜಿತವಾದಂಥ ಕ್ರೀಡಾಂಗಣ ಮಾಡ್ತೇನೆ, ಯುವಕರಿಗೆ ಅನುಕೂಲ ಆಗೋದಕ್ಕೆ. ಅದರ ಜೊತೆಯಲ್ಲಿ ಮತ್ತೆ ಎಲ್ಲ ರೀತಿಯಾದಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ನಾನು ಒದಗಿಸ್ಕೊಡ್ಲಿಕ್ಕೆ ನಿಮ್ಮ ಜೊತೆಯಲ್ಲಿ ಇದ್ದು ಹೋರಾಟವನ್ನು ಮಾಡಿ ಆ ಕೆಲಸಗಳನ್ನು ಕೂಡ ನಾನು ಮಾಡ್ತೇನೆ. ಸಂಪೂರ್ಣವಾಗಿ ನನ್ನ ಮೇಲೆ ಭರವಸೆ ಇಡಿ, ನನ್ನ ನಂಬಿ ನನಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ನನಗೆ ಒಂದು ಅವಕಾಶವನ್ನು ಮಾಡಿ ನನ್ನ ಹಸ್ತದ ಗುರುತಿಗೆ ಮತ ನೀಡಿ ನನ್ನನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಕಳಕಳಿಯ ಮನವಿ ಮಾಡ್ಕೊಳ್ತೇನೆ.